ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 2ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ ಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಶ್ರೇಯಸ್ಕರ ಅಂತ ಹೇಳಿ, ಇದು ಎರಡನ್ನ ಒಬ್ಬನೇ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಮಾಡಿದ್ರೆ ಏನು ತಪ್ಪು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ, ಅದನ್ನು ಎರಡೂ ಸಾಧನೆಗಳನ್ನು ಒಬ್ಬನೇ ಮನುಷ್ಯ ಒಂದೇ ಸಮಯದಲ್ಲಿ ಒಟ್ಟೊಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ವಿವರಣೆಯನ್ನು ತಿಳ್ಕೊಂಡಿದ್ದೀವಿ. ಅರ್ಥ ಆಗಿದೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಈಗ ಮುಂದಿನ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಸನ್ಯಾಸ ಅಂತಂದರೆ ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡೂ ಕೂಡ ಬೇರೆ ಬೇರೆ ಸ್ವತಂತ್ರ ರೂಪದಿಂದ ಪರಮಶ್ರೇಯಸ್ಸನ್ನು ಉಂಟು ಮಾಡೋದೇ ಆದರೆ, ಮತ್ತೆ ಭಗವಂತ ಇಲ್ಲಿ ಸಾಂಖ್ಯಯೋಗಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅಂತ ಯಾಕೆ ಹೇಳಿದ್ದಾನೆ? ಈಗ ಎರಡೂ ಕೂಡ ಶ್ರೇಯಸ್ಕರವಾದಂಥ ಫಲ ಕೊಡುತ್ತೆ ಅಂತಂದಮೇಲೆ ಮತ್ತೆ ಸೆಪ್ರೇಟಾಗಿ ಸಾಂಖ್ಯಯೋಗಕ್ಕಿಂತ ಕರ್ಮಯೋಗನೇ ಶ್ರೇಷ್ಠ ಅಂತ ಯಾಕೆ ಹೇಳಿದ್ದಾನೆ? ಎರಡೂ ಶ್ರೇಷ್ಠ ಅಂದಮೇಲೆ ಮುಗಿದೋಯ್ತು, ಮತ್ತು ಅದಕ್ಕಿಂತ ಇದು ಶ್ರೇಷ್ಠ ಅಂತ ಯಾಕೆ ಹೇಳಿದ್ದಾನೆ ಅಂತ ಪ್ರಶ್ನೆ. ಸೊ ಉತ್ತರ ಏನು ಅಂತಂದರೆ, ಕರ್ಮಯೋಗಿ ಕರ್ಮಗಳನ್ನು ಮಾಡ್ತಾನೆ ಸದಾ ಸನ್ಯಾಸಿನೇ ಆಗಿದ್ದಾನೆ. ಅಂದರೆ ಅವನು ಕೆಲಸವನ್ನು ನಿಲ್ಲಿಸೋದಿಲ್ಲ, ಕೆಲಸಗಳನ್ನು ಮಾಡ್ತಿರ್ತಾನೆ, ಆದರೆ ಅವನು ಸದಾ ಸನ್ಯಾಸಿ. ಅಂದರೆ ತ್ಯಾಗ ಬುದ್ಧಿಯಲ್ಲಿ ಇರ್ತಾನೆ, ತ್ಯಾಗ ಇರುತ್ತೆ ಅವನಲ್ಲಿ ಅಲ್ವಾ. ಸನ್ಯಾಸಿ ಅಂತಂದ್ರೆ ಏನು? ತ್ಯಾಗ, ಎಲ್ಲವನ್ನ ತ್ಯಾಗ ಮಾಡಿರೋದು ಅಂತ ಅರ್ಥ ಅಲ್ವಾ. ಅವನು ಕೆಲಸವನ್ನು ಮಾಡ್ತಾ ಇದ್ರೂ ಸನ್ಯಾಸಿ ಆಗಿರ್ತಾನೆ. ಅವನು ಸುಖವಾಗಿ ಆಯಾಸನೇ ಇಲ್ಲದೆ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಈ ಒಂದು ವಿಷಯದ ಬಗ್ಗೆ 5ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನು ಆ ಶ್ಲೋಕ ಅಂತಂದರೆ, ಜ್ಞೇಯ ನಿತ್ಯ ಸನ್ಯಾಸಿ ಅಂತ. ಆ ಶ್ಲೋಕದ ಅರ್ಥ ಏನಪ್ಪ ಅಂತಂದರೆ, ಯಾವ ಮನುಷ್ಯ ಯಾರನ್ನೂ ದ್ವೇಷಿಸೋದಿಲ್ವೋ, ಯಾವುದನ್ನೂ ಬಯಸೋದಿಲ್ವೋ, ಆ ಕರ್ಮಯೋಗಿ ಸದಾ ಸನ್ಯಾಸಿ ಅಂತಲೇ ತಿಳ್ಕೊಳ್ಳೋದಕ್ಕೆ ಯೋಗ್ಯನಾಗಿದ್ದಾನೆ. ಯಾಕೆ ಅಂತಂದರೆ, ರಾಗದ್ವೇಷಾದಿ ದ್ವಂದ್ವಗಳಿಂದ ರಹಿತನಾಗಿರುವಂಥ ಮನುಷ್ಯ ಸುಖಪೂರ್ವಕವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ. ಯಾರಲ್ಲಿ ರಾಗದ್ವೇಷಗಳು ಇಂಥ ದ್ವಂದ್ವಗಳೆಲ್ಲ ಇರೋದಿಲ್ವೋ ಅವನು ಈಸಿಯಾಗಿ ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ ಅಂತ ಭಗವಂತನೇ 5ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ, ಅಂದರೆ ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ. ಅವನಿಗೆ ಶೀಘ್ರವಾಗಿ ಪರಮಾತ್ಮನ ಪ್ರಾಪ್ತಿಯಾಗತ್ತೆ ಅಂತಂದ್ಬಿಟ್ಟು ಹೇಳಿದ್ದಾನೆ. ಇದು 5ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಯಾವ ಶ್ಲೋಕ? ಸನ್ಯಾಸಸ್ತು ಮಹಾಬಾಹು ಅಂತ ಹೇಳಿದಾನಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ, ಕರ್ಮಯೋಗ ಇಲ್ಲದೆ ಸನ್ಯಾಸ ಅಂದರೆ ಏನು? ಮನಸ್ಸು, ಇಂದ್ರಿಯಗಳು ಮತ್ತು ಶರೀರದ ಮೂಲಕ ನಡೆಯುವಂಥ ಎಲ್ಲ ಕರ್ಮಗಳಲ್ಲಿ ಕರ್ತೃತ್ವದ ತ್ಯಾಗ ಅನ್ನೋದು ಪ್ರಾಪ್ತಿಯಾಗೋದು ತುಂಬಾ ಕಷ್ಟ. ಕರ್ಮಯೋಗದಿಂದನೇ ಅದು ಆಗೋದು, ಆದರೆ ಅದು ಹಾಗೆ ಬರಬೇಕು ಅಂತಂದರೆ ಅದಾಗೋದಿಲ್ಲ, ತುಂಬ ಕಷ್ಟ. ಮತ್ತು ಭಗವಂತನ ಸ್ವರೂಪವನ್ನು ಮನನ ಮಾಡುವಂಥ ಕರ್ಮಯೋಗಿ ಇದನ್ನಲ್ಲ, ಸದಾ ಆ ಭಗವಂತನ ಸ್ವರೂಪವನ್ನೇ ಅವನು ಚಿಂತನೆ ಮಾಡ್ತಾ ಇರುವಂಥ ಕರ್ಮಯೋಗಿ ಪರಬ್ರಹ್ಮ ಪರಮಾತ್ಮನನ್ನು ತುಂಬಾ ಬೇಗ ಪಡ್ಕೊಳ್ತಾನೆ. ಈಗ ನಮಗೆ ಹಾಗೇ ಕರ್ತೃತ್ವ ಹೋಗಬೇಕು ಅಂತಂದರೆ ಅದು ಭಾರಿ ಕಷ್ಟ ಇದೆ. ಆದರೆ ಇಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾ ನಾನು ನಿನ್ನ ಸೇವಕ ಅಂತ ಸರ್ವಸ್ವವನ್ನು ಸಮರ್ಪಣೆ ಮಾಡ್ತಾ ಹೋಗೋದು ಅದು ತುಂಬ ಈಸಿಯಾಗಿದೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರೋದು. ಮತ್ತು ಪ್ರತಿಯೊಂದು ಅವಸ್ಥೆಯಲ್ಲೂ ಕೂಡ ಭಗವಂತ ಅವನ ರಕ್ಷಣೆಯನ್ನು ಮಾಡ್ತಾನೆ. ಈ ಒಂದು ವಿಷಯದ ಬಗ್ಗೆ ಭಗವಂತ 9ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಅನನ್ಯಾಸ್ ಚಿಂತಯಂತೋ ಮಾಮ್ ಅನ್ನುವಂಥ ಶ್ಲೋಕ ಬರುತ್ತಲ್ಲ, ಅದರಲ್ಲಿ ಏನು ಹೇಳ್ತಾನೆ? ಯಾವ ಅನನ್ಯ ಪ್ರೇಮಿ ಭಕ್ತ ಜನರು ಪರಮೇಶ್ವರನಾದ ನನ್ನನ್ನು ನಿರಂತರವಾಗಿ ಚಿಂತನೆ ಮಾಡ್ತಾ ನಿಷ್ಕಾಮ ಭಾವದಿಂದ ಭಜಿಸ್ತಾರೋ, ಆ ನಿತ್ಯ ನಿರಂತರ ನನ್ನ ಚಿಂತನೆಯನ್ನು ಮಾಡುವಂಥ ಪುರುಷರ ಯೋಗಕ್ಷೇಮವನ್ನು ನಾನೇ ಸ್ವಯಂ ವಹಿಸ್ಕೊಳ್ತೀನಿ ಅಂತ ಅಲ್ಲಿ ಅವನು ಹೇಳಿದ್ದಾನೆ. ಮತ್ತು ಕರ್ಮಯೋಗದ ಸ್ವಲ್ಪ ಸಾಧನೆ ಇದೆಯಲ್ಲ, ಅದು ಜನ್ಮ ಮರಣ ರೂಪಿ ಮಹಾನ್ ಭಯದಿಂದ ಉದ್ಧಾರ ಮಾಡಿಬಿಡುತ್ತೆ. ಬರೀ ನಾವು ಕರ್ಮಯೋಗದ ಸಾಧನೆಯನ್ನು ಸ್ವಲ್ಪ ಮಾಡಿದ್ರೂ ಸಾಕು, ಅದು ನಮ್ಮನ್ನು ಈ ಜನನ ಮರಣ ಅನ್ನುವಂಥ ಚಕ್ರದಿಂದ ನಮ್ಮನ್ನು ಉದ್ಧಾರ ಮಾಡುತ್ತೆ. ಅಂದರೆ ಭಯ ಇರುತ್ತೆ ನಮಗೆ, ಹುಟ್ಟು ಸಾವು ಅಂದ್ರೇ ಭಯ ಇರುತ್ತೆ, ಅದರಿಂದನೇ ನಮ್ಮನ್ನು ಮುಕ್ತಿಗೊಳಿಸುತ್ತೆ ಅಂತ ಅದನ್ನು ಕೂಡ ಹೇಳಿದ್ದಾನೆ 2ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ. ಆ ಶ್ಲೋಕ ಯಾವುದು ಅಂತಂದರೆ, ನೇಹಾಭಿಕ್ರಮನ ಆಶೋಸ್ತಿ ಅಂತಿದೆಯಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ? ಕರ್ಮಯೋಗದಲ್ಲಿ ಉಪಕ್ರಮ ಅರ್ಥಾತ್ ಬೀಜ ಅನ್ನುವಂಥದ್ದು ನಾಶ ಆಗೋದಿಲ್ಲ.
ಮತ್ತು ಇದರಲ್ಲಿ ವಿರುದ್ಧವಾದಂಥ ಫಲರೂಪಿ ದೋಷ ಕೂಡ ಇರೋದಿಲ್ಲ. ಅಲ್ಲದೆ ಕರ್ಮಯೋಗರೂಪಿ ಧರ್ಮದ ಸ್ವಲ್ಪ ಆದರೂ ಸಾಧನೆ ಮಾಡಿದ್ರೂ ಕೂಡ ಜನ್ಮ ಮೃತ್ಯು ರೂಪವಾದ ಮಹಾನ್ ಭಯದಿಂದ ರಕ್ಷಿಸುತ್ತೆ ನಮ್ಮನ್ನದು. ಅಂದರೆ ನಾವು ಮಾಡುವಂಥ ಕರ್ಮಯೋಗದಲ್ಲಿ ಬೀಜದ ನಾಶ ಆಗೋದಿಲ್ಲ. ಅಂದರೆ ನಾವು ಏನೇ ಮಾಡಿದರೂ ಕೂಡ ಅದರ ಫಲ ಅನ್ನೋದು ನಮಗೆ ಸಿಗುತ್ತೆ ಅಂತ ಅರ್ಥ. ಆ ರೀತಿ ಮಾಡಿದಾಗ ನಮಗೆ ಜನನ ಮರಣ ಅನ್ನುವಂಥ ಮಹಾನ್ ಭಯ ಇದೆಯಲ್ಲ ಅದರಿಂದ ಉದ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಆದರೂ ಜ್ಞಾನಯೋಗದ ಸಾಧನೆ ಅನ್ನೋದು ಸ್ವಲ್ಪ ಕಷ್ಟಕರವಾಗಿರುವಂಥದ್ದು, ಕ್ಲೇಶಯುಕ್ತವಾಗಿದೆ ಅಂತ ಹೇಳಿದ್ದಾನೆ ಭಗವಂತ. ನೋಡಿ, ಭಗವಂತನೇ ಹೇಳಿದ್ದಾನೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು. ಅದು 12ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ. ಯಾವ ಶ್ಲೋಕ? ಕ್ಲೇಶೋಧಿಕತರಸ್ತೇಷಾಂ ಅಂತ ಬರುತ್ತೆ ನೋಡಿ. ಅಂದರೆ ಆ ಸಚ್ಚಿದಾನಂದ ಘನ ನಿರಾಕಾರ ಬ್ರಹ್ಮನಲ್ಲಿ ಆಸಕ್ತ ಚಿತ್ತರಾದ ಪುರುಷರ ಸಾಧನೆಯ ಪರಿಶ್ರಮ ವಿಶೇಷವಾಗಿರುತ್ತೆ. ಯಾಕೆ ಅಂತಂದರೆ ದೇಹಾಭಿಮಾನಗಳ ಮೂಲಕ ಅವ್ಯಕ್ತ ವಿಷಯಕವಾದ ಗತಿ ಅನ್ನೋದು ದುಃಖಪೂರ್ವಕವಾಗಿ ಪಡೆಯೋಕ್ಕಾಗುತ್ತೆ. ಆದರೆ ದೇಹಾಭಿಮಾನ ಇರಬೇಕಾದ್ರೆ ನಿರ್ಗುಣ ಬ್ರಹ್ಮನ ಪ್ರಾಪ್ತಿ ತುಂಬಾ ಕಷ್ಟ ಆಗಿರುತ್ತೆ. ನಾವು ದೇಹವನ್ನು ಇಟ್ಕೊಂಡು ಇದು ಇಲ್ಲ ಅಂತ ತಿಳ್ಕೊಂಡು ದೇಹಾಭಿಮಾನ ಇಲ್ಲದೆ ನಾವು ಆ ಭಗವಂತನನ್ನು ಪ್ರಾಪ್ತಿ ಪಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಂದ್ಬಿಟ್ಟು ಭಗವಂತ ಇದರಲ್ಲಿ ಹೇಳಿದ್ದಾನೆ. ಸೊ ಮೊದಲು ಕರ್ಮಯೋಗದ ಸಾಧನೆ ಮಾಡದೆ ಅದಾಗೋದು ಕೂಡ ಕಠಿಣನೇ ಅನ್ನೋದು ಕೂಡ ಹೇಳಿದ್ದಾನೆ. ಯಾಕಂದರೆ ಕರ್ಮಯೋಗದ ಮೂಲಕ ನಾವು ಮಾಡ್ತಾ ಮಾಡ್ತಾ ಹೋದಾಗ ಅದು ಈಸಿ ಆಗುತ್ತೆ. ಆದರೆ ಕರ್ಮಯೋಗದ ಸಾಧನೆನೇ ಮಾಡದೆ ನಾವು ಮಾಡೋದು ತುಂಬ ಕಷ್ಟ ಅಂತ ಹೇಳಿದ್ದಾನೆ. ಈ ಶ್ಲೋಕ ಯಾವುದು ಅಂತಂದರೆ 5ನೇ ಅಧ್ಯಾಯದ 6ನೇ ಶ್ಲೋಕ, ಸನ್ಯಾಸಸ್ತು ಮಹಾಬಾಹು ಅಂತ. ಆಗಲೇ ತಿಳ್ಕೊಂಡಿದ್ದೀವಿ, ಇನ್ನೊಂದು ಸರಿ ನೋಡೋಣ. ಕರ್ಮಯೋಗ ಇಲ್ಲದೆ ಸನ್ಯಾಸ ಅಂದರೆ ಏನು? ಮನಸ್ಸು, ಇಂದ್ರಿಯಗಳು ಮತ್ತು ಶರೀರದ ಮೂಲಕ ನಡೆಯುವಂಥ ಎಲ್ಲ ಕರ್ಮಗಳಲ್ಲಿ ಈ ಕರ್ತೃತ್ವದ ತ್ಯಾಗ ಅನ್ನೋದು ಪ್ರಾಪ್ತಿಯಾಗೋದು ತುಂಬಾ ಕಷ್ಟ. ಅದೇ ಭಗವಂತನ ಸ್ವರೂಪವನ್ನು ನಾವು ಮನನ ಮಾಡ್ಕೊಳ್ತಾ ಕರ್ಮಯೋಗಿ ಆದವನು ಭಗವಂತನನ್ನು ಬೇಗ ಪಡ್ಕೊಳ್ತಾನೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಜ್ಞಾನಯೋಗಕ್ಕಿಂತ ಕರ್ಮಯೋಗವನ್ನು ಶ್ರೇಷ್ಠ ಅಂತ ಹೇಳಿದ್ದಾರೆ. ಈಗ ನಮ್ಗೆ ಅರ್ಥ ಆಯ್ತಲ್ವಾ ಜ್ಞಾನಯೋಗಕ್ಕೂ ಕರ್ಮಯೋಗಕ್ಕೂ ಏನು ಡಿಫ್ರೆನ್ಸ್ ಇದೆ, ಮತ್ತು ಅವನು ಯಾವ ರೀತಿ ಆಚರಣೆ ಮಾಡ್ತಾನೆ, ಯಾವ ರೀತಿ ಯೋಚನೆ ಮಾಡ್ತಾನೆ, ಜ್ಞಾನಯೋಗಿ ಯಾವ ರೀತಿ ಆಚರಣೆ ಮಾಡ್ತಾನೆ, ಯಾವ ರೀತಿ ಯೋಚನೆ ಮಾಡ್ತಾನೆ, ಮತ್ತು ಅದಕ್ಕಿಂತ ಇದು ಯಾಕೆ ಶ್ರೇಷ್ಠ ಅಂತ ಭಗವಂತ ಇಲ್ಲಿ ಹೇಳಿದ್ದಾನೆ. ಎರಡೂ ಶ್ರೇಷ್ಠ ಆಗಿದ್ರೂ ಕೂಡ ಸಾಂಖ್ಯಯೋಗಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅಂತ ಯಾಕೆ ಹೇಳಿದ್ದಾನೆ ಅಂದರೆ ನಾವು ಮಾಡ್ಕೊಂಡು ಹೋಗೋದಕ್ಕೆ ಸುಲಭವಾಗಿದೆ ಮತ್ತು ಅದರಿಂದ ನಮಗೆ ಭಗವಂತನ ಪ್ರಾಪ್ತಿ ಆಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. 2ನೇ ಶ್ಲೋಕದಲ್ಲಿ ಅರ್ಜುನ ಕೇಳಿದಂತಹ ವಿಷಯಕ್ಕೆ ಉತ್ತರವನ್ನು ಕೊಡ್ತಾ ಇದರಲ್ಲಿ ಕರ್ಮಯೋಗನೇ ಶ್ರೇಷ್ಠವಾಗಿದೆ ಅಂತಂದ್ಬಿಟ್ಟು ಯಾಕೆ ಹೇಳಿದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ವಿಷಯ ತಿಳಿದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಅದನ್ನು ಓದಿ ಕೇಳಿ ಮನನ ಮಾಡಿ ನೀವು ಮನಸ್ಸಲ್ಲಿ ಕೂತ್ಕೊಂಡು ಚಿಂತನೆ ಮಾಡಬೇಕು. ಏನು ಅರ್ಥ ಆಗಿದೆ, ಏನು ಅರ್ಥ ಆಗಿಲ್ಲ ಅಂತಂದ್ಬಿಟ್ಟು ಅರ್ಥ ಏನಾಗಿಲ್ವೋ ಆ ಪಾರ್ಟನ್ನು ಮತ್ತೆ ಕೇಳಿದಾಗ ನಮಗದು ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.